ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಈಗ ರಾಸಾಯನಿಕ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಇದರಿಂದ ನಮ್ಮ ವಾತಾವರಣದ ಮೇಲೆ, ಭೂಮಿಯ ಮೇಲೆ, ಮನುಷ್ಯನ ಆರೋಗ್ಯದ ಮೇಲೆ ಮತ್ತು ಎಲ್ಲ ಸಸ್ಯ ಸಂಕಲನಗಳ ಮೇಲೆ ಅಪಾರವಾದ ದುಷ್ಪರಿಣಾಮ ಬೀರುತ್ತಲಿದೆ. ಈ ನಿಟ್ಟಿನಲ್ಲಿ ನಾವು ಈಗ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಕಡೆಗೆ ನಾವು ಹೆಚ್ಚು ಗಮನ ಹರಿಸುವುದು ಅತ್ಯವಶ್ಯಕ ಹಾಗೂ ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ತಮ್ಮ ಜಮೀನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ನಮ್ಮ ಜಮೀನಲ್ಲಿ ಅಪಾರವಾದ ಪರಿಕರಗಳು ಸಿಗ್ತವೆ. ಸಾಮಾನ್ಯವಾಗಿ ತಿಪ್ಪೆ ಗೊಬ್ಬರ, ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರ, ಆಮೇಲೆ ಜೈವಿಕ ಗೊಬ್ಬರಗಳು, ಹಾಗೆ ನಮ್ಮ ಜಮೀನಿನಲ್ಲಿ ಬೇವಿನ ಗಿಡ, ಮೆಣಸಿನಕಾಯಿ ಗಿಡ, ಇಂಥ ಎಲ್ಲ ಒಂದು ಸಂಪನ್ಮೂಲಗಳು ನಮ್ಮ ಜಮೀನಲ್ಲಿ ಇರ್ತವೆ. ಅವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಪೋಷಕಾಂಶಗಳನ್ನು ಒದಗಿಸುವುದು ಹಾಗೂ ನಮ್ಮ ಬೆಳೆಗೆ ಬರ್ತಕ್ಕಂಥ ಕೀಟ ರೋಗಗಳ ಬಾಧೆ ಕಡಿಮೆ ಮಾಡುವುದು ಹಾಗೂ ಕಳೆಗಳನ್ನು ಕಡಿಮೆ ಮಾಡುವುದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಭೂಮಿಯ ಫಲವತ್ತತೆ ಸುಧಾರಣೆ ಆಗ್ತದೆ ಮತ್ತು ನಮ್ಮ ವಾತಾವರಣದ ಮೇಲೆ ಯಾವುದೇ ರೀತಿ ರಾಸಾಯನಿಕದಿಂದ ತೊಂದರೆ ಆಗುವುದಿಲ್ಲ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಹಾಗೆ ನಮ್ಮ ಬೇಸಾಯದ ಖರ್ಚು ಕೂಡ ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ನಾವು ಈ ಸಾವಯವ ಕೃಷಿ ಆಗಲಿ, ನೈಸರ್ಗಿಕ ಕೃಷಿಯಿಂದಾಗಲಿ ನಾವು ಒಳ್ಳೆಯ ಇಳುವರಿ ಪಡಿಬೋದು ಹಾಗೂ ಒಳ್ಳೆಯ ಗುಣಮಟ್ಟ ಒಂದು ಉತ್ಪನ್ನ ಕೂಡ ಪಡಿಬೋದು. ಹಾಗೆ ನಮ್ಮ ಬೇಸಾಯ ಖರ್ಚು ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಇಂಥ ಎಲ್ಲ ಒಂದು ರಾಸಾಯನಿಕ ಕೃಷಿಯ ದುಷ್ಪರಿಣಾಮವನ್ನು ಅರಿತು ಹೆಚ್ಚು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸೋದು ಬಹಳಷ್ಟು ಸೂಕ್ತವೆನಿಸುತ್ತದೆ. This is one clipping, okay?